ಮೊದಲ ಪ್ರಶ್ನೆ ಹೀಗಿದೆ: ಪದ್ಯಂ, ವದ್ಯಂ, ಗದ್ಯಂ, ಹೃದ್ಯಂ ಎಂಬುದು ಈ ಕೆಳಗಿನ ಯಾವ ಕವಿಯ ಸಿದ್ಧಾಂತವಾಗಿದೆ? ಪದ್ಯಂ, ವದ್ಯಂ, ಗದ್ಯಂ, ಹೃದ್ಯಂ ಎಂಬುದು ಈ ಕೆಳಗಿನ ಯಾವ ಕವಿಯ ಸಿದ್ಧಾಂತವಾಗಿದೆ ಅಂದರೆ ಮುದ್ದಣ್ಣ. ಆಪ್ಷನ್ 2 ಸರಿಯಾದಂಥ ಉತ್ತರ. ಶೃಂಗಾರ ಕವಿ ಎಂಬ ಬಿರುದು ಹೊಂದಿರುವ ರತ್ನಾಕರವರ್ಣಿಯ ಪ್ರಸಿದ್ಧ ಕೃತಿ ಯಾವುದು? ಶೃಂಗಾರ ಕವಿ ಎಂಬ ಬಿರುದು ಹೊಂದಿರುವ ರತ್ನಾಕರವರ್ಣಿಯ ಪ್ರಸಿದ್ಧ ಕೃತಿ ಭರತೇಶ ವೈಭವ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಓಝೋನ್ ಪದರ ವಾಯುಮಂಡಲದ ಯಾವ ವಲಯದಲ್ಲಿದೆ? ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮಿಸೋಸ್ಪಿಯರ್, ಥರ್ಮೋಸ್ಪಿಯರ್. ಓಝೋನ್ ಪದರ ವಾಯುಮಂಡಲದ ಯಾವ ವಲಯದಲ್ಲಿದೆ ಅಂದರೆ ಸ್ಟ್ರಾಟೋಸ್ಪಿಯರ್. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ವಾಯುವಿನಲ್ಲಿನ ಆರ್ದ್ರತೆಯನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ಅನಿಮೋಮೀಟರ್, ಬ್ಯಾರೋಮೀಟರ್, ಹೈಗ್ರೋಮೀಟರ್, ಗ್ಯಾಲ್ವನೋಮೀಟರ್. ವಾಯುವಿನಲ್ಲಿನ ಆರ್ದ್ರತೆಯನ್ನು ಅಳೆಯಲು ಬಳಸುವ ಉಪಕರಣ ಹೈಗ್ರೋಮೀಟರ್. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಮಾರುಕಟ್ಟೆ ನಿಯಂತ್ರಣ ವ್ಯವಸ್ಥೆಯನ್ನು ಜಾರಿಗೆ ತಂದ ದೆಹಲಿ ಸುಲ್ತಾನ ಯಾರು? ಮಾರುಕಟ್ಟೆ ನಿಯಂತ್ರಣ ವ್ಯವಸ್ಥೆಯನ್ನು ಜಾರಿಗೆ ತಂದ ದೆಹಲಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. 1983ರಲ್ಲಿ ಕರ್ನಾಟಕ ಸರ್ಕಾರ ಕನ್ನಡಿಗರಿಗೆ ಉದ್ಯೋಗಾವಕಾಶ ಕುರಿತಂತೆ ವರದಿ ನೀಡಲು ಯಾರ ನೇತೃತ್ವದಲ್ಲಿ ಸಮಿತಿ ರಚಿಸಲಾಯಿತು? ಆಪ್ಷನ್ 2 ಸರೋಜಿನಿ ಮಹಿಷಿ. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಮಾಪಿಳ್ಳೆ ದಂಗೆ ಈ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಬಿಹಾರ್, ಕೇರಳ, ಬಂಗಾಳ, ಕರ್ನಾಟಕ. ಮಾಪಿಳ್ಳೆ ದಂಗೆ ಈ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂದರೆ ಕೇರಳ. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಅರ್ಥಶಾಸ್ತ್ರಕ್ಕೆ ಮೊದಲು ನೊಬೆಲ್ ಪ್ರಶಸ್ತಿ ನೀಡಲಾದ ವರ್ಷ ಯಾವುದು? ಅರ್ಥಶಾಸ್ತ್ರಕ್ಕೆ ಮೊದಲು ನೊಬೆಲ್ ಪ್ರಶಸ್ತಿ ನೀಡಲಾದ ವರ್ಷ 1969. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಸಂವಿಧಾನ ರಚನೆಗೆ ಸಂಬಂಧಿಸಿದಂತೆ ನಡೆದ ಪ್ರಥಮ ಸಭೆಯ ಹಂಗಾಮಿ ಅಧ್ಯಕ್ಷರು ಯಾರಾಗಿದ್ದರು? ಸಂವಿಧಾನ ರಚನೆಗೆ ಸಂಬಂಧಿಸಿದಂತೆ ನಡೆದ ಪ್ರಥಮ ಸಭೆಯ ಹಂಗಾಮಿ ಅಧ್ಯಕ್ಷರು ಸಚ್ಚಿದಾನಂದ್ ಸಿನ್ಹಾ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಸ್ವತಂತ್ರ ಭಾರತದ ಮಂತ್ರಿಮಂಡಲದಲ್ಲಿ ಪ್ರಥಮ ಶಿಕ್ಷಣ ಮಂತ್ರಿ ಯಾರು? ಸ್ವತಂತ್ರ ಭಾರತದ ಮಂತ್ರಿಮಂಡಲದಲ್ಲಿ ಪ್ರಥಮ ಶಿಕ್ಷಣ ಮಂತ್ರಿ ಯಾರಾಗಿದ್ದರಂದರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಆಪ್ಷನ್ 4 ರೈಟ್ ಆನ್ಸರ್. ಸಂವಿಧಾನ ರಚನಾ ಸಭೆಯ ಮೊದಲ ಸಭೆಯಲ್ಲಿ ಭಾಗವಹಿಸಿದ್ದ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? ಸಂವಿಧಾನ ರಚನಾ ಸಭೆಯ ಮೊದಲ ಸಭೆಯಲ್ಲಿ ಭಾಗವಹಿಸಿದ್ದ ಒಟ್ಟು ಸದಸ್ಯರ ಸಂಖ್ಯೆ 211. ಸಂವಿಧಾನ ರಚನಾ ಸಭೆಯಲ್ಲಿ ಮುಸ್ಲಿಂ ಮಹಿಳೆಯರನ್ನು ಪ್ರತಿನಿಧಿಸಿದ್ದ ಏಕೈಕ ಮಹಿಳೆ ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ರಸುಲ್ಲಾ ಬೇಗಂ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ: ಲೋಕಸಭಾಪತಿ ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸುವರು? ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಉಪಸಭಾಪತಿ, ಸಂಸತ್ತು. ಲೋಕಸಭಾಪತಿ ತಮ್ಮ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸುವರು ಅಂದರೆ ಉಪಸಭಾಪತಿ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಕರ್ನಾಟಕ ರಾಜ್ಯ ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯಗಳಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? 4ನೇ ಸ್ಥಾನ, 5ನೇ ಸ್ಥಾನ, 7ನೇ ಸ್ಥಾನ, 6ನೇ ಸ್ಥಾನ. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 7ನೇ ಸ್ಥಾನ. ಅತಿ ಕಡಿಮೆ ಜಿಲ್ಲಾ ರಸ್ತೆಗಳನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆ ಯಾವುದು? ತುಮಕೂರು, ಉತ್ತರ ಕನ್ನಡ, ಬೆಳಗಾವಿ, ರಾಯಚೂರು. ಅತಿ ಕಡಿಮೆ ಜಿಲ್ಲಾ ರಸ್ತೆಗಳನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆ ರಾಯಚೂರು. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು
ಸಾಹಿತಿ ದೊಡ್ಡರಂಗೇಗೌಡರ ಕೃತಿಯಲ್ಲ. ಕಥೆಯಾದಳು ಹುಡುಗಿ, ಹಳ್ಳಿ ಹುಡುಗಿ ಹಾಡುಪಾಡು, ಕುದಿಯುವ ಕುಲುಮೆ, ಪಿರಮಿಡ್ಗಳ ಪರಿಸರದಲ್ಲಿ. ಕೆಳಗಿನವುಗಳಲ್ಲಿ ಯಾವುದು ಸಾಹಿತಿ ದೊಡ್ಡರಂಗೇಗೌಡರ ಕೃತಿಯಲ್ಲಪ್ಪ ಅಂತಂದರೆ ಕಥೆಯಾದಳು ಹುಡುಗಿ. ಆಪ್ಷನ್ 1 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದ ಉದ್ದೇಶಿತ ಮಾರ್ಕಂಡೇಯ ಅಣೆಕಟ್ಟು ಯೋಜನೆಗೆ ತಮಿಳುನಾಡು ವಿರೋಧ ವ್ಯಕ್ತಪಡಿಸುತ್ತಿದೆ. ಕರ್ನಾಟಕ ಎಲ್ಲಿ ಅಣೆಕಟ್ಟು ನಿರ್ಮಿಸಲಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಯರಗೋಳದಲ್ಲಿ. ಆಪ್ಷನ್ 1 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದ ಯಾವ ಹುಲಿ ಸಂರಕ್ಷಣಾ ಧಾಮ ಕನ್ಸರ್ವೇಷನ್ ಅಪ್ಯೂರ್ಡ್ ಟೈಗರ್ ಸ್ಟ್ಯಾಂಡರ್ಡ್ ಮಾನ್ಯತೆ ಪಡೆದಿದೆ? ಬಿಳಿಗಿರಿ ರಂಗನಬೆಟ್ಟ, ಭದ್ರಾ, ಬಂಡೀಪುರ್, ನಾಗರಹೊಳೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 3 ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಆಪ್ಷನ್ 3 ಈಸ್ ದಿ ರೈಟ್ ಆನ್ಸರ್. ಬಂಡೀಪುರ ಹುಲಿ ಸಂರಕ್ಷಣಾ ಧಾಮ ಕನ್ಸರ್ವೇಷನ್ ಅಪ್ಯೂರ್ಡ್ ಟೈಗರ್ ಸ್ಟ್ಯಾಂಡರ್ಡ್ ಮಾನ್ಯತೆ ಪಡೆದಿದೆ. ಆಪ್ಷನ್ 3 ಈಸ್ ದಿ ರೈಟ್ ಆನ್ಸರ್. ಮೊದಲ ವಿಶ್ವ ಕನ್ನಡ ಸಮ್ಮೇಳನ 1985ರಲ್ಲಿ ಎಲ್ಲಿ ಆಯೋಜನೆ ಆಗಿತ್ತು? ಬೆಂಗಳೂರು, ದಾವಣಗೆರೆ, ಶಿವಮೊಗ್ಗ, ಮೈಸೂರು. ಮೊದಲ ವಿಶ್ವ ಕನ್ನಡ ಸಮ್ಮೇಳನ 1985ರಲ್ಲಿ ಮೈಸೂರಿನಲ್ಲಿ ಆಯೋಜಿಸಲಾಗಿತ್ತು. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಕರ್ನಾಟಕದ ಯಾವ ನಗರದಲ್ಲಿ ರಾಜ್ಯ ಸರ್ಕಾರ ಪರಿಸರ ವಿಶ್ವವಿದ್ಯಾಲಯ ಸ್ಥಾಪನೆಗೆ ನಿರ್ಮಾಣ ಕೈಗೊಂಡಿದೆ? ಶಿವಮೊಗ್ಗ, ಚಿಕ್ಕಮಗಳೂರು, ದಾಂಡೇಲಿ, ಶಿರಸಿ. ಕರ್ನಾಟಕದ ಯಾವ ನಗರದಲ್ಲಿ ರಾಜ್ಯ ಸರ್ಕಾರ ಪರಿಸರ ವಿಶ್ವವಿದ್ಯಾಲಯ ಸ್ಥಾಪನೆಗೆ ನಿರ್ಣಯ ಕೈಗೊಂಡಿದೆ ಅಂದರೆ ಶಿರಸಿಯಲ್ಲಿ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ನೇಕಾರ ಸಮ್ಮಾನ್ ಡಿಬಿಟಿ ಸ್ಕೀಮ್ನಡಿ ಕರ್ನಾಟಕ ಸರ್ಕಾರ ಅರ್ಹ ನೇಕಾರರಿಗೆ ಎಷ್ಟು ರೂಪಾಯಿಗಳ ಸಹಾಯಧನ ನೀಡಲಿದೆ? ರೂಪಾಯಿ 5,000. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ವಿನಾಯಕ್ ಅರಳಿಸುರುಳಿ ಮತ್ತು ಚಾಂದ್ ಪಾಷಾ ಯಾವ ಕ್ಷೇತ್ರದಲ್ಲಿನ ಸಾಧಕರಾಗಿದ್ದಾರೆ? ಶಿಲ್ಪಕಲಾ, ಬಯಲು ನಾಟಕ, ಸಾಹಿತ್ಯ, ಛಾಯಾಚಿತ್ರಕಲೆ. ವಿನಾಯಕ್ ಅರಳಿಸುರುಳಿ ಮತ್ತು ಚಾಂದ್ ಪಾಷಾ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಆಪರೇಷನ್ ಗಂಗಾ ಉದ್ದೇಶವಾಗಿತ್ತು? ಕಾಶ್ಮೀರಿ ಪಂಡಿತರನ್ನು ಮರಳಿ ಕಣಿವೆಗೆ ಕರೆತರಲು, ಮೋರ್ಬಿ ಸೇತುವೆಯ ಘಟನೆಯ ಶೋಧ ಪ್ರಕ್ರಿಯೆಯನ್ನು ಹೆಚ್ಚಿಸಲು, ಉಕ್ರೇನ್ನಿಂದ ಭಾರತೀಯ ಪ್ರಜೆಗಳನ್ನು ಮರಳಿ ತರಲು, ತಾಂಗ್ನಲ್ಲಿ ಚೀನಿಯರ ದಾಳಿಯಿಂದ ಭಾರತೀಯರ ಸೈನಿಕರನ್ನು ರಕ್ಷಿಸಲು. ಇದಕ್ಕೆ ಸರಿಯಾದಂಥ ಉತ್ತರ ಉಕ್ರೇನ್ನಿಂದ ಭಾರತೀಯ ಪ್ರಜೆಗಳನ್ನು ಮರಳಿ ತರಲು. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಹಟ್ಟಿ ಸಮುದಾಯ ಕಂಡುಬರುವುದು ಯಾವ ರಾಜ್ಯದಲ್ಲಿ? ಕರ್ನಾಟಕ, ಜಾರ್ಖಂಡ್, ಒಡಿಸ್ಸಾ, ಹಿಮಾಚಲ್ ಪ್ರದೇಶ್. ಹಟ್ಟಿ ಸಮುದಾಯ ಕಂಡುಬರುವುದು ಹಿಮಾಚಲ ಪ್ರದೇಶ್. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಾವಿನ ಸತ್ಯಾಸತ್ಯತೆ ತಿಳಿದುಕೊಳ್ಳಲು ರಚಿತವಾದ ಸಮಿತಿ ಅಥವಾ ಆಯೋಗಗಳಲ್ಲಿ ಯಾವುದು ಸರಿ ಹೊಂದಾಣಿಕೆ ಆಗಿಲ್ಲ? ಖೋಸ್ಲಾ ಆಯೋಗ 1974. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. FIR ಇದರ ವಿಸ್ತೃತ ರೂಪವೇನು? ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್, ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್, ಫಸ್ಟ್ ಇಂಟಿಮೇಷನ್ ರಿಪೋರ್ಟ್, ಫಸ್ಟ್ ಇಂಟಿರೋಗೇಷನ್ ರಿಜಿಸ್ಟರ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಸರಿಯಾದಂಥ ಉತ್ತರವಾಗಿದೆ. ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆಂದು ಹೇಳಿದವರು ಯಾರು? ಲಾಲಾ ಲಜಪತ್ ರಾಯ್, ಮಹಾತ್ಮ ಗಾಂಧಿ, ಬಾಲಗಂಗಾಧರ್ ತಿಲಕ್, ಸರ್ದಾರ್ ವಲ್ಲಭಭಾಯ್ ಪಟೇಲ್. ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಎಂದು ಹೇಳಿದವರು ಬಾಲಗಂಗಾಧರ್ ತಿಲಕರು. ಆಪ್ಷನ್ 3 ಸರಿಯಾದಂಥ ಉತ್ತರ. ಮೈಸೂರು ರಾಜ್ಯವು ಯಾವಾಗ ಕರ್ನಾಟಕ ಎಂದು ಮರುನಾಮಕರಣಗೊಂಡಿತು? ಮೈಸೂರು ರಾಜ್ಯವು ಯಾವಾಗ ಕರ್ನಾಟಕ ಎಂದು ಮರುನಾಮಕರಣಗೊಂಡಿತು ಅಂದರೆ ನವೆಂಬರ್ 1, 1973. ಆಪ್ಷನ್ 1 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕಾಗಿರುವುದಿಲ್ಲ? ಸಮಾನತೆ ಹಕ್ಕು, ವಾಕ್ ಸ್ವಾತಂತ್ರ್ಯದ ಹಕ್ಕು, ಧರ್ಮವನ್ನು ಬದಲಾಯಿಸುವ ಹಕ್ಕು, ಕೆಲಸ ಮಾಡುವ ಹಕ್ಕು. ಭಾರತೀಯ ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕಾಗಿರುವುದಿಲ್ಲ ಅಂದರೆ
ಕೆಲಸ ಮಾಡುವ ಹಕ್ಕು. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಹಾಲು ಮೊಸರಾಗುವುದು ಇದಕ್ಕೆ ಉದಾಹರಣೆ. ಪ್ರತಿಲೋಮನ, ಹೈಡ್ರಾಲಿಸಿಸ್, ವಿಕೃತಗೊಳ್ಳುವಿಕೆ, ಗರಣಿ ಕಟ್ಟುವಿಕೆ. ಹಾಲು ಮೊಸರಾಗುವುದು ಇದಕ್ಕೆ ಉದಾಹರಣೆ ಅಂದರೆ ಗರಣಿ ಕಟ್ಟುವಿಕೆ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಮಿಶ್ರ ಲೋಹವಲ್ಲ? ಸತು, ಹಿತ್ತಾಳೆ, ಉಕ್ಕು, ಕಂಚು. ಈ ಕೆಳಗಿನವುಗಳಲ್ಲಿ ಯಾವುದು ಮಿಶ್ರ ಲೋಹವಲ್ಲ ಅಂದರೆ ಸತು. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಭಾರತ ಪ್ರಜೆಗಳ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ತಿಳಿಸಲಾಗಿದೆ? ಭಾರತ ಪ್ರಜೆಗಳ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ತಿಳಿಸಲಾಗಿದೆ ಅಂದರೆ ಸಂವಿಧಾನದ 4A ಭಾಗ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ನೀಲಗಿರಿ ಬೆಟ್ಟಗಳ ಅತಿ ಉನ್ನತ ಶೃಂಗದ ಹೆಸರೇನು? ನೀಲಗಿರಿ ಬೆಟ್ಟಗಳ ಅತಿ ಉನ್ನತ ಶೃಂಗದ ಹೆಸರು ದೊಡ್ಡ ಬೆಟ್ಟ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಕೆಳಕಂಡವರಲ್ಲಿ ಯಾರು ಭಾರತದ ರಾಷ್ಟ್ರಪತಿಯವರಿಂದ ನೇಮಕಗೊಳ್ಳುವುದಿಲ್ಲ? ಉಪರಾಷ್ಟ್ರಪತಿ, ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಮತ್ತು ನ್ಯಾಯಾಧೀಶರು, ರಾಜ್ಯಗಳ ರಾಜ್ಯಪಾಲರು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಮತ್ತು ನ್ಯಾಯಾಧೀಶರು. ಇದಕ್ಕೆ ಸರಿಯಾದಂಥ ಉತ್ತರ ಉಪರಾಷ್ಟ್ರಪತಿಯವರು. ಆಪ್ಷನ್ 1 ಈಸ್ ದಿ ರೈಟ್ ಆನ್ಸರ್. ಜಗತ್ತಿನಲ್ಲೇ ಅತಿ ಚಿಕ್ಕದೆನಿಸಿದ ಸಾಗರ ಯಾವುದು? ಪೆಸಿಫಿಕ್ ಸಾಗರ, ಅಂಟಾರ್ಟಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕ್ಟಿಕ್ ಸಾಗರ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆರ್ಕ್ಟಿಕ್ ಸಾಗರ. ಪ್ರಪಂಚದಲ್ಲಿ ಅಥವಾ ಜಗತ್ತಿನ ಅತಿ ಚಿಕ್ಕದೆನಿಸಿದ ಸಾಗರ ಆರ್ಕ್ಟಿಕ್ ಸಾಗರ. ಗೌತಮ ಬುದ್ಧನು ಮರಣ ಹೊಂದಿದ ಸ್ಥಳ ಯಾವುದು? ಗೌತಮ ಬುದ್ಧನು ಮರಣ ಹೊಂದಿದ ಸ್ಥಳ ಕುಶಿನಗರ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಚಿಪ್ಕೋ ಚಳವಳಿಯ ಉದ್ದೇಶ? ಚಿಪ್ಕೋ ಚಳವಳಿಯ ಉದ್ದೇಶ ಅರಣ್ಯ ನಾಶವನ್ನು ತಡೆಗಟ್ಟುವುದು. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ದಕ್ಷಿಣ ಭಾರತದ ತಾಜ್ ಮಹಲ್ ಎಲ್ಲಿದೆ? ದಕ್ಷಿಣ ಭಾರತ ತಾಜ್ ಮಹಲ್ ಇಬ್ರಾಹಿಂ ರೋಜಾ, ಬಿಜಾಪುರದಲ್ಲಿರುವ ಇಬ್ರಾಹಿಂ ರೋಜಾ. ಶಾತವಾಹನರ ಆಡಳಿತದ ಮೂಲ ಪುರುಷ ಯಾರು? ಸ್ನೇಹಿತರೆ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಕೂಡ ಒತ್ತಿ ಸ್ನೇಹಿತರೆ. ಶಾತವಾಹನರ ಆಡಳಿತದಲ್ಲಿ ಮೂಲ ಪುರುಷ ಯಾರಾಗಿದ್ದಾರೆ ಅಂದರೆ ಶಿವಮುಖ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ರಾಷ್ಟ್ರಕೂಟರ ರಾಜಧಾನಿ? ಬ್ರಹ್ಮಗಿರಿ, ಬನವಾಸಿ, ಮಾನ್ಯಕೇಟ, ಕಲ್ಯಾಣ. ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಮೊಹಮ್ಮದ್ ಗವಾನ ನಿರ್ಮಿಸಿದ ಮದರಸಾ ಎಲ್ಲಿದೆ? ಬೀದರ್, ಕಲಬುರ್ಗಿ, ರಾಯಚೂರು, ಬಿಜಾಪುರ್. ಮೊಹಮ್ಮದ್ ಗವಾನ್ ನಿರ್ಮಿಸಿದ ಮದರಸಾ ಬೀದರ್ದಲ್ಲಿದೆ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಬಿಸ್ಮಿಲ್ಲಾ ಖಾನ್ ನುಡಿಸುತ್ತಿದ್ದ ಸಂಗೀತ ವಾದ್ಯ ಯಾವುದು? ಶಹನಾಯಿ ಸರಿಯಾದಂಥ ಉತ್ತರ. ಕನ್ನಡದ ಮೊಟ್ಟಮೊದಲ ನಾಟಕ ಯಾವುದು? ಮೃಚ್ಛಕಟಿಕ, ಶಾಕುಂತಲ, ಸಂಗೀತ ಚೂರ್, ಮಿತ್ರವಿಂದ ಗೋವಿಂದ. ಕನ್ನಡದ ಮೊಟ್ಟಮೊದಲ ನಾಟಕ ಮಿತ್ರವಿಂದ ಗೋವಿಂದ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಕರ್ನಲ್. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಬೈಸಿಕಲ್ ಕಂಡುಹಿಡಿದವರು ಯಾರು? ಬೈಸಿಕಲ್ ಕಂಡುಹಿಡಿದವರು ಮ್ಯಾಕ್ಮಿಲನ್, ರೈಟ್ ಸಹೋದರರು, ಆಲ್ಫ್ರೆಡ್ ನೊಬೆಲ್, ಪ್ಯಾಸ್ಕಲ್. ಬೈಸಿಕಲ್ ಕಂಡುಹಿಡಿದವರು ಮ್ಯಾಕ್ಮಿಲನ್. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಆನಂದಮಠ ಕೃತಿಯ ಕರ್ತೃ ಯಾರು? ಬಂಕಿಮ್ ಚಂದ್ರ ಚಟರ್ಜಿ, ಜವಾಹರ್ಲಾಲ್ ನೆಹರು, ರವೀಂದ್ರನಾಥ್ ಟ್ಯಾಗೋರ್, ಶಿವರಾಮ್ ಕಾರಂತ್. ಆನಂದಮಠ ಕೃತಿಯ ಕರ್ತೃ ಬಂಕಿಮ್ ಚಂದ್ರ ಚಟರ್ಜಿ. ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್.
ಯುರೋಪ್ನಿಂದ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದವರು ಯಾರು? ಕೊಲಂಬಸ್, ವಾಸ್ಕೋಡಗಾಮಾ, ಮೆಗಲಾನ್, ಜೇಮ್ಸ್ ಕುಕ್. ಯುರೋಪ್ನಿಂದ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದವರು ಯಾರಂದ್ರೆ ವಾಸ್ಕೋಡಗಾಮಾ. ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ರಾಷ್ಟ್ರೀಯ ಗಣಿತ ದಿನ ಡಿಸೆಂಬರ್ 1, ಡಿಸೆಂಬರ್ 11, ಡಿಸೆಂಬರ್ 2, ಡಿಸೆಂಬರ್ 22. ರಾಷ್ಟ್ರೀಯ ಗಣಿತ ದಿನ ಡಿಸೆಂಬರ್ 22. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಮನಾಲಿ ಪ್ರಸಿದ್ಧ ಗಿರಿಧಾಮ ಯಾವ ರಾಜ್ಯದಲ್ಲಿದೆ? ಮನಾಲಿ ಪ್ರಸಿದ್ಧ ಗಿರಿಧಾಮ ಹಿಮಾಚಲ ಪ್ರದೇಶದಲ್ಲಿದೆ. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಸ್ನೇಹಿತರೆ, ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋನು ವೀಕ್ಷಿಸಿದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.